ಸರ್ ಸೋಲಿನ ಭಯ ಏನಾದರೂ ಬಂದಿದೆ ಸರ್? ಖಂಡಿತವಾಗಿ ಇವರೇ RSS ಅವರ ಆಂತರಿಕ ಸಮೀಕ್ಷೆ 700 ಬರಲ್ಲ ಅಂತ ಇದ್ದಾರೆ. RSS ಅವರು ಹೇಳ್ತಾ ಇರೋದು ಅದಕ್ಕೆ ಅಲ್ವಾ ಇವರೆಲ್ಲ ಊರೆಲ್ಲ ರಾಜ್ಯದಲ್ಲಿ ಅವರೇ 8 ದಾಟಲ್ಲ ನೋಡಿ. ಎಲ್ಲಿ ಇದ್ದಾರೆ ಇವರ? ಆಗ್ಲೇ 14-15 ಕಡೆ ಇವರೇ ಜಗಳ ಆಡ್ತಾ ಇದ್ದಾರೆ. ಆಮೇಲೆ ಎಲ್ಲ ಸೀನಿಯರ್ ಲೀಡರ್ಸ್ ಏನ್ ಹೇಳ್ತಾ ಇದ್ದಾರೆ, ನಾವು ಬಿಜೆಪಿಯನ್ನ ನಾವು ಪುಲಕಿತ ಮಾಡಬೇಕಾಗಿದೆ, ಕುಲಷಿತ ಆಗ್ಬಿಟ್ಟಿದೆ ಬಿಜೆಪಿ ಒಂದು ಕುಟುಂಬದಿಂದ. ನಾವು ಈ ಬಿಜೆಪಿಯನ್ನ ಹಳೆ ಬಿಜೆಪಿಗೆ ನಾವು ಮರು ಸ್ಥಾಪನೆ ಮಾಡಬೇಕು ಅಂತ ಯಾರು ನಾವು ಹೇಳ್ತಾ ಇರೋದ? ಅವ್ರು ತಾನೇ ಹೇಳ್ತಾ ಇರೋದು ವಾತಾವರಣ ಕುಲುಷಿತ ಆಗಿದೆ, ಈ ಒಂದು ಕುಟುಂಬದ ರಾಜಕೀಯ ಹಿಡಿತ ಜಾಸ್ತಿ ಆಗಿದೆ, ಅವರಿಂದ ಹಿಂದುತ್ವ ಲೀಡರ್ಗಳಿಗೆ, ಬಿಜೆಪಿನಲ್ಲಿರುವಂಥ ಹಿಂದುತ್ವ ಲೀಡರ್ಗಳಿಗೆ ಅನ್ಯಾಯ ಆಗ್ತಾ ಇದೆ. ಯತ್ನಾಳ್ ಇರ್ಬೋದು, CT ರವಿ ಅವರು ಇರ್ಬೋದು, ಅನಂತ್ ಕುಮಾರ್ ಹೆಗಡೆ ಇರ್ಬೋದು, ಈಶ್ವರಪ್ಪ ಅವರು ಇರ್ಬೋದು, ಇವೆಲ್ಲ ಅವ್ರದ್ದು ಜಗಳ ತಾನೆ. ಕಾಂಗ್ರೆಸ್ನವರಂತೂ ನಿರ್ಮಾಣ ಮಾಡಿಲ್ಲ, ಇದು ಅವ್ರ ಹೇಳಿಕೆ ಇರೋದು. ನೋಡಿ, ನಿನ್ನೆ NIA ಮಾಧ್ಯಮದಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾನಲ್ಲಿ ಒಂದು ವರದಿ ಬಂತು. ಬಿಜೆಪಿ ಒಬ್ಬ ಆಫೀಸ್ ಬೇರರು, ಅವರು ಪ್ರಧಾನ ಕಾರ್ಯದರ್ಶಿ ಯುವ ಮೋರ್ಚಾದು ಏನೋ ಅನ್ಸುತ್ತೆ, ಅವರು NIAಗೆ ವಿಚಾರಣೆಗೆ ಒಳಪಡಿಸಿದ್ರು ಅಂತ. ಅದಕ್ಕೆ ನಾವು ಕೇಳ್ತಾ ಇದ್ದೀವಿ, ವಿಚಾರಣೆನ ಅವ್ರ ಅಕ್ಯೂಸ್ಡಾ ವಿಟ್ನೆಸ್ಸಾ ಏನಿದೆ? ಯಾಕಂದ್ರೆ ಈ ಮಾಹಿತಿ ಅಂತೂ ಸ್ಟೇಟ್ ಅವ್ರ ರಾಜ್ಯ ಸರ್ಕಾರದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಬಿಟ್ಟಿಲ್ಲ, ನಮ್ಮ ಗೃಹ ಇಲಾಖೆಯಿಂದ ಏನೂ ಬಂದಿಲ್ಲ. ಇದು ತನಿಖೆ ನಡೀತಾ ಇರೋದು ಕೇಂದ್ರ ಸರ್ಕಾರದ NIA ಅಂಡರು. ಸೊ ಈ ಮಾಹಿತಿ ಹೊರಗೆ ಏನು ಬಂತು? ಮತ್ತೆ ಅವರು NIA ಅವ್ರ ಸ್ಪಷ್ಟೀಕರಣ ಕೊಡ್ಲಿ, ನಾವು ಯಾಕೆ ಹೇಳ್ಬೇಕದು? ನಮಗೂ ಗೊತ್ತಿಲ್ಲ ಅಲ್ಲ.